ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು, ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ನಿಮೋನಿಯಾ ಏನಿದು? ನಿಮೋನಿಯಾ ನಾರ್ಮಲ್ ಹಾರ್ಟ್ ರಿಲೇಟೆಡ್ ಇನ್ಫೆಕ್ಷನ್ಗೂ, ಚೆಸ್ಟ್ ಇನ್ಫೆಕ್ಷನ್ನಿಗೂ, ಕೋಲ್ಡ್ಗೂ ನಿಮೋನಿಯಾಗೂ ಇರುವಂತಹ ಸಂಬಂಧ ಏನು, ಜೊತೆಗೆ ಇದಕ್ಕಿರುವಂತಹ ಡಿಫ್ರೆನ್ಸಿಯೇಷನ್ ಏನಿರುತ್ತೆ, ಜೊತೆಗೆ ನಿಮೋನಿಯಾ ಅನ್ನೋದು ಬರೀ ಎಲ್ಡರ್ಲಿ ಪೀಪಲ್ನ ಮಾತ್ರ ಅಫೆಕ್ಟ್ ಮಾಡುತ್ತಾ ಅಥವಾ ಎಲ್ಲ ಏಜ್ ಗ್ರೂಪಲ್ಲೂ ಇದು ಕಾಣಿಸ್ಕೊಳ್ಳುತ್ತಾ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಇದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ನೆಗ್ಲೆಕ್ಟ್ ಮಾಡದೆ ಯಾವಾಗ ಡಾಕ್ಟರ್ನ ರೀಚ್ ಆಗಬೇಕಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾವೇರಿ ಆಸ್ಪತ್ರೆಯ ಇಂಟೆನ್ಸಿವ್ ಕೇರ್ ಫಿಸಿಷಿಯನ್ ಆ್ಯಂಡ್ ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಡೈರೆಕ್ಟರ್, ಇನ್ಸ್ಟಿಟ್ಯೂಟ್ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್, ಡಾಕ್ಟರ್ ಹರೀಶ್ ಮಲ್ಲಾಪುರ ಮಹೇಶ್ವರಪ್ಪ ಅವರಿದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಈಗ ಮೊದಲಿಗೆ ನಿಮೋನಿಯಾ ಅಂದಾಕ್ಷಣ ನಿಮೋನಿಯಾ ರಿಲೇಟೆಡ್ ಇನ್ಫೆಕ್ಷನ್ ಆಗಿರಬಹುದು, ಸಮಸ್ಯೆಗಳಾಗಿರಬಹುದು, ಬರೀ ಈ ಎಲ್ಡರ್ಲಿ ಪೀಪಲ್ನ ಮಾತ್ರ ಅಫೆಕ್ಟ್ ಮಾಡುತ್ತೆ, ಸರ್ಟನ್ ಏಜ್ ಗ್ರೂಪ್ ಅರೌಂಡ್ 45 ಮೇಲಿರೋರು, ದೊಡ್ಡವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಅದು ನಿಜಾನಾ ಅಥವಾ ಅದು ಮಿತ್ತಾ ಡಾಕ್ಟರ್? ಎಲ್ಲ ಏಜ್ ಗ್ರೂಪಲ್ಲೂ ಕೂಡ ನಿಮೋನಿಯಾ ಕಾಣಿಸ್ಕೋಬಹುದಾ, ಹೇಗೆ? ಸೊ ಅದು ಮಿತ್ ಆ್ಯಕ್ಚುಲಿ. ಸೊ ನ್ಯೂಮೋನಿಯಾ ಅನ್ನೋದು ಎಲ್ಲ ಏಜ್ ಗ್ರೂಪಲ್ಲೂ ಕಾಮನ್ ಇರ್ತದೆ. ಸೊ ಮೋರ್ ದ್ಯಾನ್ 65 ಯಾರು ಇರ್ತಾರೆ ಅವರು ಮೋರ್ ಸಸೆಪ್ಟೆಬಲ್. ಬಟ್ ಯಂಗರ್ ಏಜ್ ಗ್ರೂಪ್, ಇನ್ಫ್ಯಾಂಟ್ಸ್ ಅಂತ ಏನು ಕರಿತೀವಿ, 1 ವರ್ಷದ ಕೆಳಗಿನ ಮಗುವಲ್ಲೂ ನ್ಯೂಮೋನಿಯಾ ಆಗ್ಬೋದು. ಲೋ ಬರ್ತ್ ವೆಯ್ಟ್ ಇದ್ದರೆ, ಅಂದರೆ ಬರ್ತ್ ವೆಯ್ಟ್ ಕಮ್ಮಿ ಇದ್ದರೆ, ಅಥವಾ ಪ್ರಿಮೇಚುರಿಟಿ ಅಂದರೆ 9 ತಿಂಗಳಿಗಿಂತ ಮುಂಚೆ ಹುಟ್ಟಿದ ಮಗುವಲ್ಲೂ ಕೂಡ ನ್ಯೂಮೋನಿಯಾ ಬರ್ಬೋದು. ಸೊ ಅದಲ್ದಲ್ಲೇ ಸೊ ಬೇಸಿಕಲಿ ಈಗ ಯಾವುದೇ ಒಂದು ಪೇಷಂಟ್ಗೆ ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಸೊ ಅವರಿಗೇನಾದರೂ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ, ಅಥವಾ ಸ್ಮೋಕರ್ಸು, ಸೊ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಅಂತ ನಾವೇನು ಕರಿತೀವಿ, COPD, ಅಸ್ತಮಾ ಅಂತ ಇದೆ, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಇದೆ. ಸೊ ಈ ಥರ ಕಾಯಿಲೆ ಸೊ ಯಾವುದೇ ಏಜ್ ಗ್ರೂಪಲ್ಲಾದರೂ ಆಗ್ಬೋದು. ಸೊ ಅಂಥವ್ರಿಂದ ಸೊ ಬೇಸಿಕಲಿ ನಾವು ಬರೀ ವಯಸ್ಸಾದವ್ರಿಗೆ ಮಾತ್ರ ನ್ಯೂಮೋನಿಯಾ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದು ವರ್ಕ್ ಪ್ರೊಫೈಲು, ಅವ್ರ ಲೈಫ್ ಸ್ಟೈಲು, ಅವ್ರದ್ದು ಹ್ಯಾಬಿಟ್ಸು, ಅವ್ರದ್ದು ಇಮ್ಯೂನ್ ಸ್ಟೇಟಸ್ಸು ಮತ್ತು ಎಕ್ಸ್ಪೋಜರು. ಸೊ ಈಗ ಒಂದು ಕಾಯಿಲೆ ಇರೋರಿಗೆ ಅವರು ಎಕ್ಸ್ಪೋಸ್ ಆದರೆ ಡೆಫಿನೆಟ್ಲಿ ಸೊ ಎಲ್ಲ ಏಜ್ ಗ್ರೂಪಲ್ಲೂ ನಾವು ನ್ಯೂಮೋನಿಯಾ ನೋಡ್ತೀವಿ, ನಾಟ್ ಓನ್ಲಿ ಇನ್ ಎಲ್ಡರ್ಲಿ. ಓಕೆ ಡಾಕ್ಟರ್, ಈಗ ಆಲ್ಮೋಸ್ಟ್ ತುಂಬ ಜನಕ್ಕೆ ಎಕ್ಸಾಕ್ಟಾಗಿ ನಿಮೋನಿಯಾ ಅಂದರೆ ಏನು, ಅದರಿಂದ ಆಗುವಂತಹ ತೊಂದರೆಗಳೇನು, ಅದರ ಸಿವಿಯಾರಿಟಿ ಬಗ್ಗೆನೇ ಗೊತ್ತಾಗಿರಲ್ಲ. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ನಿಮೋನಿಯಾ, ಮತ್ತು ಇದು ರೆಗ್ಯುಲರ್ ಆಗಿ ಕೋಲ್ಡ್ ಆ್ಯಂಡ್ ಚೆಸ್ಟ್ ಇನ್ಫೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಡಿಫರ್ ಆಗತ್ತೆ? ಈಗ ನ್ಯೂಮೋನಿಯಾ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದಲ್ಲಿ ಒಂದು ವರ್ಕಿಂಗ್ ಯೂನಿಟ್ಸ್ ಅಂತ, ಫಂಕ್ಷನಲ್ ಯೂನಿಟ್ಸ್ ಅಂತ ಕರಿತೀವಿ. ಈಗ ನಾರ್ಮಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಏರ್ ಸ್ಯಾಕ್, ಆಲ್ವ್ಯೂಲೈ ಅಂತ ಇರ್ತದೆ. ಏರ್ ಸ್ಯಾಕ್ ದಟ್ ಈಸ್ ಫಿಲ್ಡ್ ವಿತ್ ಫ್ಲೂಯಿಡ್ ಮತ್ತು ಪಸ್ಸಿಂದ ತುಂಬಿಕೊಂಡ್ರೆ ಬಿಕಾಸ್ ಆಫ್ ಇನ್ಫೆಕ್ಷನ್ನು. ಅದು ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಸ್ ಆಗಿರ್ಬೋದು. ಸೊ ಅದರಿಂದ ಒಂದು ಕ್ಲಿನಿಕಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಾಗುತ್ತಲ್ಲ, ಆವಾಗ ನಾವು ಅದನ್ನು ನ್ಯೂಮೋನಿಯಾ ಅಂತ ಕರಿತೀವಿ. ಸೊ ಈಗ ನಾವು ಬ್ರಾಡ್ಲಿ ಕಾಮನ್ ಟರ್ಮಿನಾಲಜಿಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ. ಈ ಒಂದು ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅದು ಈ ಏರ್ ಸ್ಯಾಕ್ ತನಕ ಇನ್ಫೆಕ್ಷನ್ ಆಗಿ ಪಸ್ಸು ಫ್ಲೂಯಿಡ್ ಕಲೆಕ್ಷನ್ ಆಗಿ, ಸೊ ದೆನ್ ಅದರಿಂದ ಆಗ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಟುಗೆದರ್ ನಾವು ಅದನ್ನು ನ್ಯೂಮೋನಿಯಾ ಅಂತ ಕರಿತೀವಿ. ಸೊ ಸಿಂಪಲ್ ಕೋಲ್ಡ್ ಅಂದರೆ ಮೇ ಬಿ ಸೈನೋಸೈಟಿಸಿಂದನೂ ಆಗ್ಬೋದು, ಅಲರ್ಜಿಯಿಂದನೂ ಶೀತ ಆಗ್ಬೋದು, ಅದನ್ನು ನ್ಯೂಮೋನಿಯಾ ಅಂತ ಕರೆಯಲ್ಲ. ನ್ಯೂಮೋನಿಯಾ ಸೊ ಏರ್ ಸ್ಯಾಕ್ ಇನ್ಫೆಕ್ಷನ್ ಆಗಿರಬೇಕು, ಅಲ್ಲಿ ಕಫ ತುಂಬಿಕೊಂಡು ಸೊ ಅದರಿಂದ ಕೆಲವೊಂದು ಪರ್ಟಿಕ್ಯುಲರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಅದು ನಾವು ಆ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಪರ್ಟಿಕ್ಯುಲರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಅದು ಯಾವ್ದಾಗಿರಬಹುದು ಡಾಕ್ಟರ್? ಈಗ ಕೆಲವ್ರಿಗೆ ಏನಾಗುತ್ತೆ, ನಿಮೋನಿಯಾಗೂ ಬೇರೆ ಇನ್ಫೆಕ್ಷನ್ಗೂ ಕೂಡ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ಡಿಫ್ರೆನ್ಷಿಯೇಟ್ ಮಾಡಬಹುದಾದಂತಹ ಮೇಜರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಯಾವ್ದಾಗಿರುತ್ತೆ? ಈಗ ನೋಡಿ, ನಾವು ನ್ಯೂಮೋನಿಯಾದ ಪೇಷಂಟ್ಸು ಸೊ ಒಂದು ಹೈ ಗ್ರೇಡ್ ಫೀವರು, ಅಂದರೆ ಫೀವರ್ ನೀವು ಮೆಜರ್ ಮಾಡಿದ್ರೆ 101 ಡಿಗ್ರಿ ಫ್ಯಾರನೀಟು, 102 ಡಿಗ್ರಿ ಫ್ಯಾರನೀಟ್ ಹಂಗಿರ್ತದೆ. ಅವ್ರದ್ದು ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗ್ತದೆ. ನಾರ್ಮಲಿ 70-80 ತನಕ ಇರುವಂಥ ಹಾರ್ಟ್ ರೇಟು 100, 120, 130 ಹಂಗೆ. ಬ್ರೀತಿಂಗ್ ರೇಟ್ ನಾವು ನಾರ್ಮಲಿ ಏನು ಮಾಡ್ತೀವಿ, 18ರಿಂದ 20-22 ಸಾರಿ 1 ನಿಮಿಷಕ್ಕೆ ಉಸಿರಾಡ್ತೀವಿ. ಆ ಬ್ರೀತಿಂಗ್ ರೇಟು 30-35 ಮೇಲೆ ಹೋಗೋಂಥದ್ದು. ಕೆಮ್ಮು ಜೊತೆ ಕಫದಲ್ಲಿ ಈಗ ಏನು ತಿಕ್ ಕನ್ಸಿಸ್ಟೆಂಟು, ಫೌಲ್ ಸ್ಮೆಲ್ಲಿಂಗು ಅಥವಾ ಪಸ್ ಥರ ಕಫ ಬರ್ತಾ ಇದೆ. ಸೊ ಅವ್ರದ್ದು ಆಕ್ಸಿಜನ್ನು ಕಮ್ಮಿ ಆಗೋ ಅಂಥದ್ದು. ತುಂಬ ಎಕ್ಸ್ಟ್ರೀಮ್ ಕೇಸಸ್ಸು ನ್ಯೂಮೋನಿಯಾ ತುಂಬ ಸಿವಿಯರ್ ಇದೆ ಅಂದಾಗ ಆಲ್ಟರ್ಡ್ ಸೆನ್ಸೋರಿಯಮ್, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಕೆಲವೊಂದು ಏಟಿಪಿಕಲ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. ಸೊ ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅನ್ನೋದೇನಿದೆಯಲ್ಲ, ಒಂದು ಬಾಡಿ ರೆಸ್ಪಾನ್ಸ್ ಹೆಂಗಿದೆ, ಇನ್ನೊಂದು ಯಾವ ಆರ್ಗ್ಯಾನಿಸಮಿಂದ ನ್ಯೂಮೋನಿಯಾ ಆಗಿದೆ. ನಾನು ಆಗಲೇ ಹೇಳ್ದಂಗೆ ವೈರಸ್ಸು, ಫಂಗಸ್ಸು, ಒಂದು ಬ್ಯಾಕ್ಟೀರಿಯಾ ಅಂತ ಇರ್ತದೆ. ವೈರಲ್ ನ್ಯೂಮೋನಿಯಾ ಆದರೆ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಮಯಾಲ್ಜಿಯಾ
ಅಲರ್ಜಿಯಾ, ಲೋ ಗ್ರೇಡ್ ಫೀವರು, ಥರ ಗಂಟ್ಲು ಕಡ್ತ, ಡ್ರೈ ಕಾಫ್ ಈ ಥರ ಇರ್ತದೆ. ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂದರೆ ತುಂಬ ಸಿವಿಯರ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಇರ್ತದೆ. ಸೊ ಬೇಸಿಕಲಿ ನ್ಯೂಮೋನಿಯಾದ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು ಒಂದು ನಮ್ಮ ಇಮ್ಯುನಿಟಿ, ನಮ್ಮ ಶರೀರ ಹೆಂಗೆ ರೆಸ್ಪಾಂಡ್ ಮಾಡ್ತದೆ ಮತ್ತು ಯಾವ ಆರ್ಗ್ಯಾನಿಸಮ್ ಇಂದ ಅದು ನ್ಯೂಮೋನಿಯಾ ಕಾಸ್ ಆಗಿದೆ ಮತ್ತು ಇಮ್ಯೂನ್ ಸ್ಟೇಟಸ್ಸು. ಸೊ ಕಾಮನ್ ಸಿಮ್ಟಮ್ಸ್ ನಾನು ಹೇಳ್ದಂಗೆ ಕೆಮ್ಮು, ಹೈ ಗ್ರೇಡ್ ಫೀವರು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಕನ್ಫ್ಯೂಷನ್ನು, ಬ್ರೀತಿಂಗ್ ಡಿಫಿಕಲ್ಟಿ, ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಆಗೋದು, ಕಫ ಬರೋದು. ಸೊ ಇದೆಲ್ಲ ಕಾಮನ್ ಸಿಮ್ಟಮ್ಸ್ ಆಗಿರ್ತದೆ. ಓಕೆ ಡಾಕ್ಟರ್, ಈಗ ನಿಮೋನಿಯಾ ಇತ್ತು ಅಂತ ಅಂದಾಗ ಜನರಲ್ ಆಗಿ ಜನ ಅನ್ಕೊಳ್ಳೋದು ಹಾಸ್ಪಿಟಲೈಸೇಷನ್ ಬೇಕೇ ಬೇಕಾಗತ್ತೆ, ಯಾವುದೇ ಒಂದು ಸ್ಟೇಜಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮೋನಿಯಾ ಬಂತು ಅಂತಂದರೆ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗತ್ತೆ ಅಂತ ಇರುತ್ತೆ. ಸೊ ಇಸ್ ಇಟ್ ಟ್ರೂ ಅಂತ ಸಿವಿಯಾರಿಟಿ ಬೇಸಿಸ್ ಮೇಲೆ ಹಾಸ್ಪಿಟಲೈಸೇಷನ್ ಆಗಬೇಕಾಗತ್ತಾ, ಅವ್ರು ನಿಮೋನಿಯಾ ಕಂಡೊಡನೆ ಹಾಸ್ಪಿಟಲ್ಗೆ ರೀಚ್ ಆಗಬೇಕಾಗತ್ತಾ, ಹಾಸ್ಪಿಟಲೈಸೇಷನ್ ಆಗಬೇಕಾಗತ್ತಾ? ಇದು ಒಳ್ಳೆ ಕ್ವಶನ್. ಈಗ ಏನಾಗ್ತದೆ ಅಂದರೆ ನಾವು ಯಾವುದೇ ಒಂದು ಡಿಸೀಸ್ ನೋಡಿದ್ರು ನಾವು ಕೆಟಗರೈಸ್ ಮಾಡ್ತೀವಿ, ಮೈಲ್ಡ್, ಮಾಡ್ರೇಟು, ಸಿವಿಯರ್ ಅಂತೇಳಿ. ಸೊ ಡೆಫಿನೆಟ್ಲಿ ಮಾಡ್ರೇಟ್ ಮತ್ತು ಸಿವಿಯರ್ ನ್ಯೂಮೋನಿಯಾ ಅಡ್ಮಿಷನ್ ಬೇಕಾಗ್ತದೆ. ಸೊ ಮೈಲ್ಡ್ ನ್ಯೂಮೋನಿಯಾ ನಾವು ಒ ಪಿ ಡಿ ಬೇಸಸ್ಸಲ್ಲೇ ಟ್ರೀಟ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಒಂದು ಆ ಡಿಸೀಸ್ ಮ್ಯಾನಿಫೆಸ್ಟೇಷನ್, ಇನ್ನೊಂದು ಅವರ ರಿಸ್ಕ್ ಫ್ಯಾಕ್ಟರು. ಸೊ ಈಗ ನ್ಯೂಮೋನಿಯಾ ಮೈಲ್ಡ್ ಅಥವಾ ಮಾಡ್ರೇಟ್ ಆಗಿದ್ದು ಬಟ್ ವಯಸ್ಸು ಮೋರ್ ದ್ಯಾನ್ 65 ಆಗಿದೆ, ಅಥವಾ ಅವ್ರ ಇಮ್ಯುನಿಟಿ ಕಮ್ಮಿ ಇದೆ. ಲೈಕ್ ಕೆಲವೊಂದು ಪೇಷಂಟ್ಸು ಕೀಮೋಥೆರಪಿ ತಗೊಳ್ತಾ ಇರ್ತಾರೆ, ಸ್ಟಿರಾಯ್ಡ್ ಮೇಲೆ ಇರ್ತಾರೆ, ಅನ್ಕಂಟ್ರೋಲ್ ಡಯಾಬಿಟಿಸ್ಸು, ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ತದೆ ಅವ್ರಿಗೆ, ಕಿಡ್ನಿ ಆರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ತದೆ, ಅಥವಾ ಲೋ ಬರ್ತ್ ವೆಯ್ಟು, ಅಥವಾ ಆಲ್ರೆಡಿ ಅವರಿಗೆ ಬೇರೆ ಆದ ಕೋಮಾರ್ಬಿಡಿಟೀಸ್, ಲೈಕ್ ನಾನು ಅವಾಗಲೇ ಹೇಳ್ದಂಗೆ ಲಂಗ್ದು ಇಶ್ಯೂ ಇದೆ ಅವರಿಗೆ, COPD, ಅಸ್ಥಮಾ ಇದೆ, ಅಥವಾ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಇದೆ, ಪಲ್ಮರಿ ಫೈಬ್ರೋಸಿಸ್ ಅಂತ. ಸೊ ಆ ಕೋಮಾರ್ಬಿಡ್ ಇರೋವಂಥ ಕಂಡೀಷನ್ ಇರೋವಂಥವರಿಗೆ ಮೈಲ್ಡ್ ನ್ಯೂಮೋನಿಯಾ ಆದ್ರೂ ಅಡ್ಮಿಟ್ ಮಾಡೋದು ಬೆಟರು. ಆಮೇಲೆ ಕೆಲವೊಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು ನಾವೇನಂತೀವಿ ಇಂಪೆಂಡಿಂಗ್ ರೆಸ್ಪಿರೇಟರಿ ಫೇಲ್ಯೂರು, ಅವ್ರು ರೆಸ್ಪಿರೇಟರಿ ಫೇಲ್ಯೂರಿಗೆ ಹೋಗೋಂಥ ಲಕ್ಷಣಗಳಿದ್ದಾವೆ. ಅಂದರೆ ತುಂಬ ಫಾಸ್ಟಾಗಿ ಬ್ರೀತಿಂಗ್ ಮಾಡ್ತಾ ಇದ್ದಾರೆ, ಸೊ ಕೆಮ್ಮು ಕಂಟ್ರೋಲೇ ಆಗ್ತಾ ಇಲ್ಲ, ಮಾತಾಡಲಿಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಕೆಮ್ಮಿದೆ, ಕಫ ತುಂಬ ಪುರ್ಲೆಂಟಾಗಿ ಜಾಸ್ತಿ ಕ್ವಾಂಟಿಟಿ ಬರ್ತದೆ, ಫುಲ್ ಸ್ಮೆಲ್ಲಿಂಗ್ ಬರ್ತದೆ, ಅಥವಾ ಕಫದಲ್ಲಿ ಬ್ಲಡ್ ಬೀಳ್ತಾ ಇದೆ, ಅಥವಾ ಅವರು ಹೈ ಗ್ರೇಡ್ ಫೀವರಲ್ಲಿ ಆಲ್ಟರ್ಡ್ ಸೆನ್ಸೋರಿ ಏನೇನೋ ಮಾತಾಡ್ತಾ ಇದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ. ಅವ್ರದ್ದು ಟೆಂಪ್ರೇಚರ್ ನಾನು ಹೇಳಿದೆ ಹೈ ಗ್ರೇಡ್ ಫೀವರ್ ಅಂತ. ಎಕ್ಸ್ಟ್ರೀಮ್ ಕೇಸಸಲ್ಲಿ ನ್ಯೂಮೋನಿಯಾ ಸೆಪ್ಸಿಸ್ ಅಂತ ಆಗ್ಬೋದು ನ್ಯೂಮೋನಿಯಾದಿಂದ. ಅವಾಗ ಏನಾಗ್ತದೆ, ಅವ್ರ ಟೆಂಪ್ರೇಚರು, ಬಾಡಿ ಟೆಂಪ್ರೇಚರ್ ತುಂಬ ಕೆಳಗೆ ಹೋಗ್ಬೋದು, ಅಂದರೆ 99, 97, 96 ಎಲ್ಲ ಹೋಗ್ಬೋದು. ಸೊ ಈ ಥರ ಇಂಪೆಂಡಿಂಗ್ ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಏನು ಕರಿತೀವಿ, ಈ ಥರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು, ಅಥವಾ ಒಂದು ಪ್ರೊಫೈಲ್ ಆಫ್ ದ ಪೇಷಂಟ್ಸು, ಮಲ್ಟಿಪಲ್ ಕೋಮಾರ್ಬಿಡಿಟೀಸು, ಇಮ್ಯುನಿಟಿ ಪ್ರಾಬ್ಲಮ್ಮು, ಏಜು, ಸೊ ರೆಕರೆಂಟ್ ನ್ಯೂಮೋನಿಯಾ, ಪದೇ ಪದೇ ನ್ಯೂಮೋನಿಯಾ ಆಗ್ತದೆ, ಇಂಥ ಪೇಷಂಟ್ಸು ಡೆಫಿನೆಟ್ಲಿ ಹಾಸ್ಪಿಟಲೈಸೇಷನ್ ಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ನೀವು ಆಗಲೇ ಸಿಮ್ಟಮ್ಸ್ನ ಮೆನ್ಷನ್ ಮಾಡಿದ್ರಿ, ನಿಮೋನಿಯಾಗೆ ಯಾವ ರೀತಿಯ ಒಂದಷ್ಟು ಸಿಮ್ಟಮ್ಸ್ ಇರುತ್ತೆ ಅಂತ. ಈಗ ಒಂದಷ್ಟು ಅರ್ಲಿ ಸ್ಟೇಜಲ್ಲೂ ಈ ಸಿಮ್ಟಮ್ಸ್ ಇರುತ್ತಾ, ಅಥವಾ ಲೇಟ್ರ್ ಆನ್ ಸಿಮ್ಟಮ್ಸ್ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತಾ, ಹೇಗೆ ಅಂತ ಡಿಟೆಕ್ಟ್ ಮಾಡ್ಬೋದಾ ನಾವು ಬೇಗ ಈ ಸಿಮ್ಟಮ್ಸ್ನ? ಈಗ ಏನಾಗುತ್ತೆ ಅಂದರೆ, ಈಗೆಲ್ಲ ಪೇಷಂಟ್ ಕೂಡ ನ್ಯೂಮೋನಿಯಾ ಆದವರಿಗೆ ಒಂದೇ ಥರದ ಸಿಮ್ಟಮ್ಸ್ ಇರುತ್ತೆ ಅಂತಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ, ಒಂದು ನಾವು ನ್ಯೂಮೋನಿಯಾನ ಕಮ್ಯುನಿಟಿ ಅಕ್ವೈರ್ಡ್ ನ್ಯೂಮೋನಿಯಾ ಅಂತ ಕರಿತೀವಿ. ಅಂದರೆ ನಾವು ಒಂದು ನ್ಯೂಮೋನಿಯಾ ಪೇಷಂಟಿಗೆ ಎಕ್ಸ್ರೇ ಮಾಡಿದಾಗ ಎಕ್ಸ್ರೇಲಿ ಆ ನ್ಯೂಮೋನಿಯಾ ಇನ್ಫಿಲ್ಟ್ರೇಟ್ಸ್ ಅಂತ ಕರಿತೀವಿ. ಅದು ನಾವು ಅಡ್ಮಿಟ್ ಮಾಡಿ ಎಕ್ಸ್ರೇ ಮಾಡಿದ್ದೀನಿ ಅಂದರೆ 48 ಅವರ್ಸ್ ಒಳಗಡೆನೇ ಅದು ಇನ್ಫಿಲ್ಟ್ರೇಟ್ಸ್ ಬಂದಿತ್ತು ಅಂದರೆ ಕಮ್ಯುನಿಟಿ ಅಕ್ವೈರ್ಡ್ ನ್ಯೂಮೋನಿಯಾ. ಅದರಲ್ಲಿ ಕಾಮನ್ ಆರ್ಗ್ಯಾನಿಸಮ್ಸು ಸ್ಟ್ರೆಪ್ಟೋಕಾಕಲ್ ನ್ಯೂಮೋನಿಯಾ ಅಂತ ಕರಿತೀವಿ, ಸ್ಟಾಫ್ ಆರಿಯಸ್ಸು, ಅಥವಾ ಇನ್ಫ್ಲುಯೆನ್ಸಾ, ಇಮೋಫಿಲಸ್ ಇನ್ಫ್ಲುಯೆನ್ಸಾ ಅಂತೇಳಿ. ಸೊ ಈ ಥರ ಆರ್ಗ್ಯಾನಿಸಮು ರೆಸಿಸ್ಟೆಂಟ್ ಆರ್ಗ್ಯಾನಿಸಮ್ ಇತ್ತು ಅಂದರೆ ಅವ್ರ ಸಿಮ್ಟಮ್ಸ್ ತುಂಬ ಸಿವಿಯರ್ ಇರ್ತದೆ. ಅಂದರೆ ನಾವು ಕೊಡೋಂಥ ಆ್ಯಂಟಿಬಯೋಟಿಕ್, ಬೇಸ್ಲೈನ್ ಆ್ಯಂಟಿಬಯೋಟಿಕ್ ಅವ್ರು ರೆಸ್ಪಾಂಡ್ ಮಾಡಲ್ಲ, ಅವರ ಸಿಮ್ಟಮ್ಸು ತುಂಬ ಸಿವಿಯರ್ ಇರ್ತವೆ. ಇಲ್ಲ ಆಲ್ರೆಡಿ ಅವ್ರದ್ದು ಲಂಗ್ ಡ್ಯಾಮೇಜ್ ಆಗಿದೆ, ಈಗ ನಾವು ಕೋವಿಡ್ ಪಾಸ್ ಆನ್ ಮಾಡೋದು. ಸೊ ಬೇಸಿಕಲಿ ಈ ಕೋವಿಡ್ ಲಾಂಗ್ ಟರ್ಮ್ ಸೀಕ್ವೆಲೆ ಲಂಗನ್ನ ಸ್ಟಿಫ್ ಮಾಡಿರ್ತದೆ, ಫೈಬ್ರೋಸಿಸ್ ಅಂತ. ಅವರಿಗೆ ನ್ಯೂಮೋನಿಯಾ ಆಯಿತು ಅಂದರೆ ವರ್ಸಸ್ ಯಂಗ್ ಪೇಷಂಟ್ ವಿತೌಟ್ ಡೆಸ್ಟ್ರಾಯ್ಡ್ ಲಂಗ್, ಅಂದರೆ ಲಂಗ್ ಚೆನ್ನಾಗಿರೋರಿಗೂ ಕೋವಿಡಿಂದ ಡೆಸ್ಟ್ರಾಯ್ ಆಗಿರೋ ಲಂಗಿಗೂ ಸಿಮ್ಟಮ್ಸು ವೇರಿ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ಒಂದೇ ಕಾಮನ್ ಥರದ್ದು ನಾವು ಸಿಮ್ಟಮ್ಸ್ ನೋಡಲಿಕ್ಕಾಗಲ್ಲ. ಸೊ ಯಾವ ಆರ್ಗ್ಯಾನಿಸಮು, ಆ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾನೋ, ಫಂಗಸ್ಸು ಅಥವಾ ವೈರಸ್ಸು ಎಷ್ಟು ರೆಸಿಸ್ಟೆಂಟ್ ಇದೆ, ಸೊ ಆದಂಥ ವ್ಯಕ್ತಿ ಇಮ್ಯುನಿಟಿ ಎಷ್ಟಿದೆ, ಆದಂಥ ವ್ಯಕ್ತಿದು ಆಲ್ರೆಡಿ ಲಂಗ್ಸ್ ಡ್ಯಾಮೇಜ್ ಆಗಿದೆಯೋ ಅಥವಾ ಲಂಗ್ ಚೆನ್ನಾಗಿದೆಯೋ, ಸೊ ಇದೆಲ್ಲ ನಮಗೆ ಡಿಸಿಷನ್ ಫ್ಯಾಕ್ಟರ್ ಆಗಿರ್ತದೆ, ಅವ್ರು ಎಷ್ಟು ಸಿಮ್ಟಮ್ಸ್ ಆಗುತ್ತೆ ಅಂತ ಅವರಿಗೆ. ಓಕೆ ಡಾಕ್ಟರ್, ಈಗ ಈ ನಿಮೋನಿಯಾ ಇದ್ದಾಗ ಕೆಲವರು ಅದನ್ನು ಕೋಲ್ಡ್ ಅಥವಾ ಇನ್ಫೆಕ್ಷನ್ ಅಂತ ಅಂದ್ಕೊಳ್ಳೋದು ಸಾಮಾನ್ಯ. ಸೊ ಜನರಲ್ ಆಗಿ ಫಿಸಿಷಿಯನ್ನ ಮೀಟ್ ಆಗಿ ಯಾವ ಪ್ರಿಸ್ಕ್ರೈಬ್ ಮಾಡ್ತಾರೆ ಮೆಡಿಸಿನ್ಸ್ನ, ಇಲ್ಲ ಆನ್ ದ ಕೌಂಟರ್ ಮೆಡಿಸಿನ್ ತೊಗೊಂಡು ಬಂದು ಕೋಲ್ಡ್ ಆಗಿರಬಹುದು ಅಂತ ತೊಗೋತಿರ್ತಾರೆ. ಸೊ ಈ ರೀತಿ ಅವರು ಆನ್ ದ ಕೌಂಟರ್ ಮೆಡಿಸಿನ್ ತೊಗೊಳ್ಳೋದ್ರಿಂದ ಆ್ಯಂಡ್ ಏನೇ ಸಿಮ್ಟಮ್ಸ್ ಬಂದರೂ ಗೊತ್ತಾಗದೆ ನೆಗ್ಲೆಕ್ಟ್ ಮಾಡೋದ್ರಿಂದ ಏನು ಕಾಂಪ್ಲಿಕೇಶನ್ ಆಗಬಹುದು, ಆ್ಯಂಡ್ ಎಮರ್ಜೆನ್ಸೀಸ್ ಕೂಡ ಬರೋ ಚಾನ್ಸಸ್ ಇರುತ್ತಾ? ಸೊ 100%, ಬಿಕಾಸ್ ನ್ಯೂಮೋನಿಯಾ ಕೂಡ ಒಂದು ಲೈಫ್ ಥ್ರೆಟನಿಂಗ್ ಡಿಸೀಸು. ಈಗ ನಾನು ಅವಾಗಲೇ ಹೇಳ್ದಂಗೆ ಒಂದು ವರ್ಡು ಯೂಸ್ ಮಾಡಿದೆ, ಸೆಪ್ಸಿಸ್ ಅಂತ. ಸೊ ನ್ಯೂಮೋನಿಯಾ ಸ್ಟಾರ್ಟ್ ಆಗಿರೋದು ಲಂಗ್ಸಲ್ಲಿ,
ಬಟ್ ಅದು ಬ್ಯಾಕ್ಟೀರಿಯಾ ಬ್ಲಡ್ ಥ್ರೂ ಬಾಡಿಲೆಲ್ಲ ಸ್ಪ್ರೆಡ್ ಆಗ್ಬೋದು. ಅವಾಗ ಸೆಪ್ಸಿಸ್ ಅಂತ ಕರಿತೀವಿ. ಸಿವಿಯರ್ ಸೆಪ್ಸಿಸ್ ಆದಾಗ ಅವ್ರದ್ದು ಬ್ಲಡ್ ಪ್ರೆಷರ್ ಲೋ ಆಗ್ತದೆ, ನಾವು ಅದನ್ನು ಸೆಪ್ಟಿಕ್ ಶಾಕ್ ಅಂತ ಕರಿತೀವಿ. ಸೊ ದಟ್ ಈಸ್ ದ ಅಲ್ಟಿಮೇಟ್ ಕಾಂಪ್ಲಿಕೇಶನ್. ಆಮೇಲೆ ಉಸಿರಾಟ ಲೈಕ್ ರೇಟ್ ಜಾಸ್ತಿ ಆದಂಗೆ ಟಯರ್ಡ್ ಆಗ್ತಾ ಹೋಗ್ತದೆ. ಸೊ ಟಯರ್ಡ್ ಆಗಿ ಸೊ ಬೇಸಿಕಲಿ ಲಂಗ್ಸ್ ಮೂಲಕನೇ ನಮಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಬೇಕು, ಆಕ್ಸಿಜನ್ ಬೇರೆ ಪಾರ್ಟ್ಸಿಗೆಲ್ಲ ಹೋಗಬೇಕು. ಯಾವಾಗ ಅವರು ಟಯರ್ಡ್ ಆಗಿ ರೆಸ್ಪಿರೇಟ್ರಿ ಫೇಲ್ಯೂರ್ ಆಗ್ತಾರೆ, ಆಕ್ಸಿಜನ್ ಲೋ ಆಗ್ತದೆ. ಸೊ ಆಕ್ಸಿಜನ್ ಲೋ ಆದಾಗ ಬೇರೆ ಆರ್ಗನ್ಸ್ ಸಿಸ್ಟಮಿಗೆಲ್ಲ ಆಕ್ಸಿಜನ್ ಹೋಗೋದಿಲ್ಲ, ಒಂದೊಂದೇ ಆರ್ಗನ್ಸ್ ಡೌನ್ ಆಗ್ತಾ ಹೋಗ್ತದೆ. ಸೊ ಸೆಪ್ಟಿಕ್ ಶಾಕು, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ನು. ಸೊ ತುಂಬ ಉಸಿರಾಟದ್ದು ಪ್ರಾಬ್ಲಮ್ ಆಯಿತು ಅಂದರೆ ಇನಿಷಿಯಲಿ ಏನು ಮಾಡ್ತೀವಿ ನಾವು, ಸಿಂಪಲ್ ಆಕ್ಸಿಜನ್ ಹಾಕ್ತೀವಿ. ಆಮೇಲೆ ಒಂದು ನಾನ್ ಇನ್ವ್ಯಾಸಿವ್ ವೆಂಟಿಲೇಷನ್ ಅಂತ ಒಂದು ಮಾಸ್ಕ್ ಟೈಟಾಗಿ ಹಾಕ್ಬಿಟ್ಟು ಪ್ರೆಷರಲ್ಲಿ ಆಕ್ಸಿಜನ್ ಕೊಡ್ತೀವಿ. ಸೊ ಅದಕ್ಕೆ ಮೀರಿದ್ದು ರೆಸ್ಪಿರೇಟರಿ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ, ಆಕ್ಸಿಜನ್ ಸ್ಯಾಚುರೇಷನ್ ಮೇಂಟೈನ್ ಆಗ್ತಾ ಇಲ್ಲ, ಸ್ಯಾಚುರೇಷನ್ನು ಲೆಸ್ ದ್ಯಾನ್ 88, 87 ಎಲ್ಲ ಬರ್ತಾ ಇದೆ. 10 ಲೀಟ್ರು 8 ಲೀಟ್ರ್ ಆಕ್ಸಿಜನ್ ಕೊಟ್ಟರು ಕೂಡ ಆವಾಗ ವೆಂಟಿಲೇಟರ್ ಬೇಕಾಗ್ತದೆ. ಸೊ ವೆಂಟಿಲೇಟ್ರಿಗೆ ಹೋಗೋ ಪರಿಸ್ಥಿತಿ ಬಂತು ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಸಿವಿಯರ್ ನ್ಯೂಮೋನಿಯಾ ಆಗಿರ್ತದೆ ಆ ಟೈಮಲ್ಲಿ. ಆ ನ್ಯೂಮೋನಿಯಾದ ಒಂದು ಅಡ್ವಾನ್ಸ್ ಸ್ಟೇಜನ್ನು ನಾವು ARDS ಅಂತ ಕರಿತೀವಿ. ಅಂದರೆ ಎರಡೂ ಕಡೆನೂ ನ್ಯೂಮೋನಿಯಾ ತುಂಬ್ಕೊಂಡ್ಬಿಟ್ಟು ಎಲ್ಲ ಕಡೆ ಇನ್ಫಿಲ್ಟ್ರೇಟ್ಸ್ ಆಗಿ ಸೊ ಅವ್ರು ವೆಂಟಿಲೇಟ್ರಿಗೆ ಹೋದಾಗ ಸೊ ಬೇರೆ ಕಾಂಪ್ಲಿಕೇಶನ್ಸು, ಸೆಪ್ಟಿಕ್ ಶಾಕು, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನು, BP ಫಾಲ್ ಆಗ್ತದೆ, BP ಗೋಸ್ಕರ ಮೆಡಿಸಿನ್ ಕೊಡಬೇಕು. ಆಮೇಲೆ ಆ ಲೆವೆಲ್ಲಿಗೆ ಹೋದರೆ ಆ ರೆಸ್ಪಾನ್ಸ್ ಇರ್ತದಲ್ಲ, ಈಗ ನಾವು ಒಂದು ಲೆವೆಲ್ ಆಫ್ ಆ್ಯಂಟಿಬಯೋಟಿಕ್ ಕೊಡೋ ಅಂಥ ನ್ಯೂಮೋನಿಯಾ ಸೊ ಈ ಲೆವೆಲ್ಲಿಗೆ ಹೋಯ್ತು, ಸಿವಿಯರ್ ನ್ಯೂಮೋನಿಯಾ ಆಯಿತು ಅಂದರೆ ಆ ಬೇಸಿಕ್ ಆ್ಯಂಟಿಬಯೋಟಿಕ್ ರೆಸ್ಪಾಂಡ್ ಮಾಡಲ್ಲ, ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಕೊಡಬೇಕು. ಸಮ್ ಅಡ್ಜುವೆಂಟ್ ಥೆರಪೀಸ್ ಅಂತ ಇದೆ. ಅಂದರೆ ಈಗ ನಾವು ಕೆಟಗರಿ ಆಫ್ ನ್ಯೂಮೋನಿಯಾ, ಸಿವಿಯರ್ ಕಮ್ಯುನಿಟಿ ಅಕ್ವೈರ್ಡ್ ನ್ಯೂಮೋನಿಯಾ ಅಂತ ಆಯ್ತಂದರೆ ಅವ್ರಿಗೆ ಸ್ಟಿರಾಯ್ಡ್ ಕೊಡಬೇಕಾಗ್ತದೆ. ಸೊ ಆಮೇಲೆ ನ್ಯೂಮೋನಿಯಾದಿಂದ ಲಂಗ್ಸ್ ಸುತ್ತ ಫ್ಲೂಯಿಡ್ ಕಲೆಕ್ಟ್ ಆಗ್ಬೋದು, ನಾವು ಅದನ್ನು ಸಿನ್ಯೂಮೋನಿಕ್ ಎಫ್ಯೂಷನ್ ಅಂತ, ಪ್ಲೂರಲ್ ಎಫ್ಯೂಷನ್ ಅಂತ ಕರಿತೀವಿ. ಅದು ಒಂದು ಕಾಂಪ್ಲಿಕೇಶನ್. ಅಲ್ಲಿ ಒಂದು ನೀಡ್ಲ್ ಹಾಕಿ ಆ ಫ್ಲೂಯಿಡ್ ತೆಗಿಬೇಕಾಗುತ್ತೆ. ನ್ಯೂಮೋನಿಯಾ ನೆಕ್ರೋಟೈಸಿಂಗ್ ನ್ಯೂಮೋನಿಯಾ ಅಂತ, ಅಂದರೆ ಇನಿಷಿಯಲಿ ಸ್ವಲ್ಪ ಅದು ಏನು ಸೆಕ್ರೇಷನ್ ಇರ್ತದೆ ತಿನ್ನಿರ್ತದೆ, ತುಂಬ ಸಿವಿಯರ್ ಕೆಲವೊಂದು ಆರ್ಗ್ಯಾನಿಸಮಿಂದ ಅನೇರೋಬಿಕ್ ಆರ್ಗ್ಯಾನಿಸಮ್ಸ್ ನೆಕ್ರೋಟೈಸಿಂಗ್ ನ್ಯೂಮೋನಿಯಾ ಅಂತ. ಅವಾಗ ಏನಾಗ್ತದೆ, ನೀವು ಅದು ಪಸ್ ಕಲೆಕ್ಷನ್ ಆಯಿತಂದರೆ ತುಂಬ ಸಿವಿಯರ್ ಹೈ ಗ್ರೇಡ್ ಫೀವರು, ತುಂಬ ಡೀಲೇ ಆಗ್ತದೆ ರಿಕವರಿ ಆಗೋದು. ಸೊ ಸಿವಿಯಾರಿಟಿ ಜಾಸ್ತಿ ಆದಂಗೂ ಡೆತ್ ರೇಟ್ ಜಾಸ್ತಿ ಆಗ್ತದೆ, ಮಾರ್ಬಿಡಿಟಿ ಜಾಸ್ತಿ ಆಗ್ತದೆ ಬೇಸಿಕಲಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ ಭದ್ರಾವತಿಯಿಂದ, ದೇವೇಂದ್ರಪ್ಪ ಅಂತ. ದೇವೇಂದ್ರಪ್ಪ ಅವರೇ ನಮಸ್ತೆ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ ನಿಮ್ಮ ಸಮಸ್ಯೆ ಬಗ್ಗೆ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ದೇವೇಂದ್ರಪ್ಪ. ಜೋರಾಗಿ ಮಾತಾಡಿ ದೇವೇಂದ್ರಪ್ಪ ಅವರೇ. ನನ್ನ ಹೆಸರು ದೇವೇಂದ್ರಪ್ಪ. ಹಾಂ ಹೇಳಿ ಸರ್, ಅದು ಕೋವಿಡ್ ಟೈಮಲ್ಲಿ ಹಾಂ ನನಗೆ ಬ್ಲಾಕ್ ಆಗಿತ್ತು. ಏನಾಗಿತ್ತು? ಒಂದು ವಾಲ್ ಬ್ಲಾಕ್ ಆಗಿತ್ತು, ಹಾರ್ಟ್. ಹಾಂ 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 ಹಾಂ. ಆಮೇಲೆ ಆ ಸಂದರ್ಭದಲ್ಲಿ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಯ್ತು. ಆಮೇಲೆ ಮಣಿಪಾಲಲ್ಲಿ ನಾನು ಅದನ್ನ ಬ್ಲಡ್ ಚೆಕಪ್ ಮಾಡಿದಾಗ ಮತ್ತೆ 2 ವಾಲ್ ಬ್ಲಾಕ್ ಆಗಿದಾವೆ. ಆಮೇಲೆ ಅದನ್ನ ಸ್ಟಂಟ್ ಹಾಕ್ತಿದ್ದೀನಿ ಸರ್ 3. ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತಿತ್ತು, ಅದನ್ನ ಶ್ವಾಸಕೋಶ ಚೆಕ್ ಮಾಡಿದಾಗ CT ಸ್ಕ್ಯಾನ್ ಮಾಡಿಸ್ದೆ, ಅದು ನ್ಯೂಮೋನಿಯಾ ಅಂತ ಬಂತು. ಅದು ಬ್ಲಾಕ್ ಸಣ್ಣ ಸಣ್ಣ ಚುಕ್ಕಿ ಚುಕ್ಕಿ ಆಗಿದಾವೆ. ಆಮೇಲೆ ನಾನು 1 ವರ್ಷ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೆ. ನಿಂಟಿನ ಟ್ಯಾಬ್ಲೆಟ್ಸ್ 90 ಅಂತ ಹೇಳಿ ಕೊಟ್ಟು, ನಿಂಟಿಡ್ಯಾನಬ್ ಅಂತ ಫೈಬ್ರೋಸಿಸ್ ಕೊಡ್ತೀವಿ ಹೇಳಿ. ನಿಂಟಿನ ಅಂತ ಕೊಟ್ಟಿದ್ರು ನನಗೆ. ಅದನ್ನ ನಾನು 1 ಇಯರ್ ತಗೊಂಡೆ ಸರ್. 1 ಇಯರ್ ತಗೊಂಡೆ. ಆಮೇಲೆ ಅಲ್ಲಿ ಇದು ಸೈಡ್ ಎಫೆಕ್ಟ್ ಆಗತ್ತೆ, ಜಾಸ್ತಿ ತಗೋಬೇಡ್ರಿ ಅಂತ ಮಣಿಪಾಲಲ್ಲಿ ಹೇಳಿದ್ರು. ಆ ತದನಂತರದಲ್ಲಿ ಏನ್ ಮಾಡೋದು ಸರ್, ಮತ್ತೆ ಇದಕ್ಕೆ ನನಗೆ ಉಸಿರಾಟಕ್ಕೆ ತೊಂದರೆ ಆಗತ್ತೆ, ಇದು ಪ್ರಾಣಾಯಾಮ ಅದನ್ನ ಮಾಡ್ರಿ ಅಂತ ಹೇಳಿದ್ರು. ನಾನು ಈಗ ಅದು ಕಂಟಿನ್ಯೂಷನ್ ಮಾಡಿದೀನಿ ಸರ್, ಪ್ರಾಣಾಯಾಮ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ನಾನು ಎಲ್ಲಾ ಟ್ಯಾಬ್ಲೆಟ್ಸ್ ಬಿಟ್ಟಿನಿ. ಆಮೇಲೆ ಸ್ವಲ್ಪ ದಿವಸ ಮತ್ತೆ ಸ್ಟಾರ್ಟ್ ಆಯ್ತು, ಉಸಿರಾಟಕ್ಕೆ ತೊಂದರೆ ಆಗತ್ತೆ. ಅದನ್ನ ನಾನೇನ್ ಮಾಡಿದೆ, ನಮ್ಮ ಹೋಮಿಯೋಪತಿ ಬರುತ್ತಲ್ಲ ಸರ್, ಆ ಟ್ಯಾಬ್ಲೆಟ್ಸ್ ನ ಮತ್ತೆ 14 ತಿಂಗಳು ತಗೊಂಡೆ ಸರ್. ಅದು ಸ್ವಲ್ಪ ಕಂಟ್ರೋಲಿಗೆ ಬಂತು. ಅದು ಕಂಟಿನ್ಯೂಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರದ್ದು ಸಿಕ್ಕಾಪಟ್ಟೆ ರೇಟು. ಆಮೇಲೆ ಅದನ್ನು ಬಿಟ್ಟೆ ಸರ್. ನಾನು ಬಿಟ್ಟು ಈಗ ನಾನು ಬರೀ ಯೋಗಾಸನದಲ್ಲಿ ಇದ್ದೀನಿ. ಪ್ರಾಣಾಯಾಮ, ಕಪಾಲಭಾತಿ ಅದನ್ನ ಮಾಡ್ತಾ ಇದ್ದೀನಿ ಡಾಕ್ಟರ್ ಸಜೆಷನ್ ಮೇಲೆನೆ. ದೇವೇಂದ್ರಪ್ಪ ಮಲಗಿದಾಗ ನನಗೆ ಸಿಕ್ಕಾಪಟ್ಟೆ ಕೆಮ್ಮು ಕಫ ಬರುತ್ತೆ ಸರ್. ಅದೇ ದೇವೇಂದ್ರಪ್ಪ, ನಿಮ್ಮ ತೊಂದರೆ ನಮಗೆ ಅರ್ಥ ಆಯಿತು. ಅಂದರೆ ಏನಾಗುತ್ತೆ ಅಂದರೆ, ಕೋವಿಡ್ ಆದಮೇಲೆ ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ಲಂಗ್ ಎಲ್ಲ ಸ್ಟಿಫ್ ಆಗಿರ್ತದೆ, ಫೈಬ್ರೋಸಿಸ್ ಆಗಿರ್ತದೆ ಅಂತ. ಆ ಲಂಗ್ ಮೇಲೆ ಸೊ ಹಾರ್ಟು ವೆಸಲ್ಲು ಬ್ಲಾಕ್ ಆದಾಗ ನಾವು ಅದ್ರದ್ದು ಹಾರ್ಟ್ ಪಂಪಿಂಗ್ ಆ್ಯಕ್ಷನು ಕಮ್ಮಿ ಆಗ್ತದೆ. ಸೊ ಅದರಿಂದನೂ ಒಂದು ಬ್ರೀತಿಂಗ್ ಡಿಫಿಕಲ್ಟಿ ಪ್ರಾಬ್ಲಮ್ ಬರ್ತದೆ, ಅಂದರೆ ಪಲ್ಮನರಿ ಎಡಿಮಾ ಅಂತ ಕರಿತೀವಿ. ಸೊ ನ್ಯೂಮೋನಿಯಾದಿಂದನೂ ಬ್ರೀತಿಂಗ್ ಡಿಫಿಕಲ್ಟಿ ಆಗ್ತದೆ, ಹಾರ್ಟ್ ಇಂದ ಎಫೆಕ್ಟ್ ಲಂಗ್ ಮೇಲೆ ಆಗ್ತದಲ್ಲ, ಅದರಿಂದಲೂ ಪ್ರಾಬ್ಲಮ್ ಆಗುತ್ತೆ.
ಆಲ್ರೆಡಿ ಕೋವಿಡಿಂದ ಲಂಗು ಸ್ಟಿಫ್ ಆಗಿ ಫೈಬ್ರೋಸಿಸ್ ಆಗಿರೋದ್ರಿಂದ ಆ ನಿಂಟಿಡೈನಮ್ ಅನ್ನೋದು ಅದು ಆ್ಯಂಟಿ ಫೈಬ್ರೋಟಿಕ್ ಏಜೆಂಟು. ಯೂಶ್ವಲಿ ಅದು ತುಂಬ ತಿಂಗಳುಗಟ್ಟಲೆ ತಗೋಬೇಕಾಗ್ತದೆ, ಬಟ್ ಅದು ಲಿವರ್ ಮೇಲೆ ಸ್ವಲ್ಪ ದುಷ್ಪರಿಣಾಮ ಮಾಡೋ ಚಾನ್ಸ್ ಇರ್ತದೆ. ಬಟ್ ಅದು ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡಿಕೊಂಡು ಅದನ್ನು ನಾವು ಮಾನಿಟ್ರ್ ಮಾಡ್ಬೋದು. ಸೊ ನಿಮಗೀಗ ಮಲಗಿದ ತಕ್ಷಣ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿದೆ, ಡ್ರೈ ಕಾಫ್ ಸ್ಟಾರ್ಟ್ ಆಗಿದೆ ಅಂದರೆ ನಾವು ಈಗ ಒಂದು CT ಸ್ಕ್ಯಾನನ್ನು ಮತ್ತೆ ಹೈ ರೆಸಲ್ಯೂಷನ್ CT ಅಂತ ಕರಿತೀವಿ, HRCT ಮಾಡಿಬಿಟ್ಟು ಆ ಫೈಬ್ರೋಸಿಸ್ಸು ವರ್ಸನ್ ಆಗ್ತಾ ಇದೆಯಾ ಅಥವಾ ಕಂಟ್ರೋಲ್ ಆಗಿದೆಯಾ ಅಥವಾ ಅಲ್ಲೇನಾದರೂ ಗುಳ್ಳೆ ಥರ ಬ್ಲೆಪ್ಸ್ ಅಂತ ಕರಿತೀವಿ ಅಥವಾ ಏನಾದರೂ ಎಂಫಿಸೆಮೆಟಸ್ ಚೇಂಜಸ್ ಸ್ಟಾರ್ಟ್ ಆಗಿದೆಯಾ ಮತ್ತೆ ಒಂದು ಅನಲೈಸ್ ಮಾಡಿ ಅದನ್ನು ಮತ್ತೆ ಏನು ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅಂತೇಳಿ ನೋಡಬೇಕಾಗ್ತದೆ ದೇವೇಂದ್ರಪ್ಪ ಅವರೇ. ಓಕೆ, ಧನ್ಯವಾದ ದೇವೇಂದ್ರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಕಾವೇರಿ ಆಸ್ಪತ್ರೆಯ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ಭೇಟಿ ಮಾಡಿ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಕೆಲವರು ಹೇಳ್ತಾರೆ ನಿಮೋನಿಯಾ ಕಾಂಟೇಜಿಯಸ್ ಅಲ್ಲ, ಸ್ಪ್ರೆಡ್ ಆಗಲ್ಲ ಪರ್ಸನ್ ಟು ಪರ್ಸನ್ ಅಂತ. ಸೊ ಅದು ಟ್ರುತ್ತಾ ಮಿತ್ತ ಅಂತ. ಈಗ ಕೆಲವರು ಹೇಳೋ ಪ್ರಕಾರ ಲೈಕ್ ಪರ್ಸನ್ ಟು ಪರ್ಸನ್ ಅದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ಇಟ್ ಅದು ಅಂತ ಡಾಕ್ಟರ್? ಸೊ ಡೆಫಿನೆಟ್ಲಿ ನ್ಯೂಮೋನಿಯಾ ಒಂದು ಪರ್ಸನ್ನಿಂದ ಮತ್ತೊಂದು ಪರ್ಸನ್ನಿಗೆ ಸ್ಪ್ರೆಡ್ ಆಗ್ತದೆ. ಈಗ ಅದು ಯಾವ ರೀತಿಲಿ ಸ್ಪ್ರೆಡ್ ಆಗುತ್ತೆ ಅಂದರೆ, ವೈರಲ್ ನ್ಯೂಮೋನಿಯಾ ಆದರೆ ಏರ್ ಬಾರ್ನ್ ಅಥವಾ ಡ್ರಾಪ್ಲೆಟ್, ಲೈಕ್ ಕೋವಿಡ್ ನಾವು ಏನು ಉರಿಯಿತ್ತು ಏರ್ ಬಾರ್ನ್ ಡ್ರಾಪ್ಲೆಟ್ ಥರ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ವೈರಲ್ ನ್ಯೂಮೋನಿಯಾ ಒಬ್ಬರಿಂದ ಒಬ್ಬರಿಗೆ ಏರ್ ಬಾರ್ನ್ ಅಥವಾ ಡ್ರಾಪ್ಲೆಟ್, ಅಂದರೆ ಅವ್ರು ಏನು ಕೆಮ್ಮಿದಾಗ ಡ್ರಾಪ್ಲೆಟ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತದೆ. ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಆಯಿತು ಅಂದರೆ ಸ್ಟ್ರೆಪ್ಟೋಕಾಕಲ್ ನ್ಯೂಮೋನಿಯಾ ಅಂತ ಹೇಳಿದೆ ನಾನು, ಸ್ಟಾಫಿಲೋಕಾಕಲ್ ಆರಿಯಸ್ಸು, MRSA ಅಂತೇಳೆಲ್ಲ ಇದೆಯಲ್ಲ. ಸೊ ಈ ಥರದ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಕಾಂಟ್ಯಾಕ್ಟ್ ಸ್ಪ್ರೆಡ್, ಅಂದರೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಕೆಮ್ಮಿದ ಏನು ಸೆಕ್ರಿಷನ್ಸ್ ಇರ್ತದೆ ಅದನ್ನು ಟಚ್ ಮಾಡ್ತೀರಾ. ಸೊ ಅಥವಾ ಅವರಿಗೆ ನೀವು ಕೇರ್ ತೊಗೊಳ್ತಾ ಇರ್ತೀರಾ. ಸೊ ಅದು ನಿಮಗೆ ಅನ್ನೋಟಿಸಿಂಗ್ಲಿ ಆ ಸೆಕ್ರಿಷನ್ನು ಕಫ ಟಚ್ ಆಗ್ತದೆ. ಅದನ್ನು ನೀವು ಇನ್ ಆ್ಯಂಡ್ ಅರೌಂಡು ಮೂಗು ಅಥವಾ ಏರ್ವೇ ಥ್ರೂ ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತದೆ. ಸೊ ಡೆಫಿನೆಟ್ಲಿ ನ್ಯೂಮೋನಿಯಾ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ನಿಗೆ ಸ್ಪ್ರೆಡ್ ಆಗುತ್ತೆ, ಬಟ್ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರ್ತದೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ. ಓಕೆ ಡಾಕ್ಟರ್, ಈಗ ಈ ನಿಮೋನಿಯಾಗೆ ಕೆಲವರು ತುಂಬ ಬೇಗ ನಿಮೋನಿಯಾನ ಕ್ಯಾಚ್ ಮಾಡಬಹುದು, ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಡಯಾಬಿಟಿಸ್ ಆಗಿರಬಹುದು, ಡಯಾಬಿಟಿಸ್ ಇರೋರು, ಸ್ಮೋಕರ್ಸ್, ಅವರು ಜಾಸ್ತಿ ವಲ್ನರಬಲ್ ಆಗಿರ್ತಾರೆ. ಆ್ಯಂಡ್ ಯಾರು ಹೆಚ್ಚಿನ ಒಂದು ರಿಸ್ಕನ್ನು ಹೊಂದಿರ್ತಾರೆ ಡಾಕ್ಟರ್ ನಿಮೋನಿಯಾ ಡೆವಲಪ್ ಆಗೋದ್ರಲ್ಲಿ? ಸೊ ಈಗ ತುಂಬ ವರ್ಷದಿಂದ ಸಕ್ಕರೆ ಕಾಯಿಲೆ ಇರ್ತದೆ, ಅವ್ರದ್ದು HbA1c ಅಂತ ಏನು ನೋಡ್ತೀವಿ
ಅದು 8-9 ಮೇಲೆ ಕ್ರಾಸ್ ಆಗಿರ್ತದೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತ ಕರಿತೀವಿ. ಇಲ್ಲ ಕೆಲವೊಂದು ಕಾಯಿಲೆಗೆ ಸ್ಟಿರಾಯ್ಡ್ ಥೆರಪಿ ತೊಗೊಳ್ತಾ ಇರ್ತಾರೆ, ರೊಮೆಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಅಥವಾ ಅದರ್ ಇಮ್ಯುನಾಲಜಿಕಲ್ ಕಂಡೀಷನ್ಸ್ಗೆ ಅವರು ಸ್ಟಿರಾಯ್ಡ್ ತೊಗೊಳ್ತಾ ಇದ್ದಾರೆ, ಇಲ್ಲ COPD ಅಂತ ಕಾಯಿಲೆ, ಅಸ್ತಮಾ ಕಾಯಿಲೆ ಅವರು ನ್ಯೂಮೋನಿಯಾ ಕ್ಯಾಚ್ ಆಗ್ತದೆ ಬೇಗ. ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರಲ್ ಲಂಗ್ ಡಿಸೀಸ್ ಅಂತ ಕರಿತೀವಿ, ಅಂದರೆ ಅವ್ರಿಗೆ ಈಗ ನಾನು ಆವಾಗಲೇ ಮಾತಾಡ್ದಂಗೆ ಕೋವಿಡಿಂದನೂ ಒಂದು ಫೈಬ್ರೋಸಿಸ್ ಆಗಿರ್ತದೆ. ಸೊ ಅಂಥ ಫೈಬ್ರೋಸಿಸ್ ಇರೋ ಅಂಥ ಲಂಗು ಬೇಗ ನ್ಯೂಮೋನಿಯಾ ಕ್ಯಾಚ್ ಆಗ್ತದೆ. ಸೊ ಮಾಲ್ ನರಿಶ್ಡ್ ಅಂದರೆ ಯಾರಿಗೆ ಪೌಷ್ಟಿಕಾಂಶದ ಕೊರತೆ ಇರ್ತದೆ, ಸೊ ವೆಯ್ಟ್ ಲೂಸ್ ಆಗ್ತಾ ಇರ್ತಾರೆ, ಅಂಥವರಿಗೆ ಆಗಿರ್ತದೆ. ಪ್ರೀವಿಯಸ್ಲಿ TB ಆಗಿರ್ತದೆ, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ತದೆ, ಅಂಥವರು ಬೇಗ ನ್ಯೂಮೋನಿಯಾ ಆಗೋ ಚಾನ್ಸ್ ಇರ್ತದೆ. ಅಥವಾ ಕೀಮೋಥೆರಪಿ ಮೇಲೆ ಇರ್ತಾರೆ. ಸೊ ಹಂಗಾಗಿ ನೀವು ನೋಡಿದ್ರೆ ಕೀಮೋಥೆರಪಿ ಕೊಟ್ಟವರಿಗೆ ಆಲ್ವೇಸ್ ನಾವು ಮಾಸ್ಕ್ ಹಾಕ್ಕೊಂಡು ಓಡಾಡಿ ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಪ್ರಾಪರ್ ಹ್ಯಾಂಡ್ ಹೈಜೀನ್ ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗಾಗಿರ್ತದೆ, ಸೊ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು ಇಂಥವರು. ಸೊ ಅಥವಾ ಕ್ರೋನಿಕ್ ಸ್ಮೋಕರ್ಸು, ಸೊ ಆಲ್ಕೋಹಾಲ್ ಅಬ್ಯೂಸ್ ಇರೋ ಅಂಥವ್ರು, ಡ್ರಗ್ ಅಬ್ಯೂಸ್ ಇರೋ ಅಂಥವ್ರು, ಸೊ ಇಂಥವರಿಗೆ ನ್ಯೂಮೋನಿಯಾ ಬೇಗ ಸ್ಪ್ರೆಡ್ ಬೇಗ ಒಬ್ಬರಿಂದ ಒಬ್ಬರಿಗೆ ಹೋಗೋಂಥ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಇದರ ಜೊತೆಗೆ ಕೆಲವೊಂದಷ್ಟು ಲೈಫ್ ಸ್ಟೈಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ನಿಮೋನಿಯಾನ ಹೆಚ್ಚು ಮಾಡಬಹುದು ಅಥವಾ ನಿಮೋನಿಯಾಗೆ ಒಬ್ಬ ಪರ್ಸನ್ನ ಗುರಿ ಮಾಡಬಹುದು ಅಂತ ಇದ್ದರೆ ಆ ರೀತಿಯ ಚಾನ್ಸಸ್ ಕೂಡ ಎಷ್ಟಿದೆ ಆ್ಯಂಡ್ ಹೇಗಾಗಬಹುದು ಆ ಥರ ಡಾಕ್ಟರ್? ಈಗ ಏನಾಗ್ತದೆ ಅಂದರೆ ತುಂಬ ಜನ ಓವರ್ ಕಂಜೆಸ್ಟೆಡ್ ಪ್ಲೇಸಸ್ಸಲ್ಲಿ ವರ್ಕ್ ಮಾಡೋ ಅಂಥವ್ರಿಗೆ, ಸೊ ಅವರು ಹೈ ರಿಸ್ಕ್ ಕೆಟಗರಿ ಅಂತ ಕರಿತೀವಿ. ಆಮೇಲೆ ಆಲ್ರೆಡಿ ಸಿಟಿಲಿ ವರ್ಕ್ ಮಾಡೋ ಅಂಥವ್ರು, ಸ್ಪೇಸ್ ಇರಲ್ಲ, ವೆಂಟಿಲೇಷನ್ ಇರಲ್ಲ. ಸೊ ಒಬ್ಬರಿಗೆ ಏನಾದರೂ ಲಂಗ್ ಇನ್ಫೆಕ್ಷನ್ ಇದೆ, ಸೊ ಪರ್ಟಿಕ್ಯುಲರ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಏನಾದರೂ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ಬೋದು ಇಮಿಡಿಯೇಟ್ಲಿ. ಅಥವಾ ಸ್ಮೋಕರು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಿರಲ್ಲ, ಒಬೇಸಿಟಿ, ಸೊ ಎಲ್ಲಂದ್ರಲ್ಲಿ ಊಟ ಮಾಡೋದು, ಸೊ ಲೈಕ್ ಗುಡ್ ವಾಟರ್ ಫೆಸಿಲಿಟಿ ಇರೋಲ್ಲ, ಹೈಜಿನಿಸಿಟಿ ಮೇಂಟೈನ್ ಮಾಡಲ್ಲ, ಹ್ಯಾಂಡ್ ಹೈಜೀನ್ ಮಾಡ್ಕೊಳ್ಳಲ್ಲ. ಸೊ ಈ ಥರದವರಿಗೆಲ್ಲ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರ್ತದೆ. ರೆಗ್ಯುಲರ್ ಎಕ್ಸಸೈಸ್ ಯಾರಿಗಿರಲ್ಲ. ಸೊ ಆಲ್ರೆಡಿ ಪದೇ ಪದೇ ಅವರು ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಅಂತ ಏನು ಕರಿತೀವಿ. ಈಗೇನಾಗ್ತದೆ ಅಂದರೆ ಈಗ ಅವರು ವರ್ಕ್ ಬೇಸಿಸ್ ಮೇಲೆ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡಿದಾಗ, ಈಗ ಒಂದು ಪ್ಲೇಸಲ್ಲಿ ಏನಾದರೂ ಒಂದು ಟೈಪ್ ಆಫ್ ವೈರಲ್ ನ್ಯೂಮೋನಿಯಾ ತುಂಬ ಇದೆ ಅಂದಾಗ ಅಲ್ಲಿಗೆ ಹೋಗಿ ಬಂದರೆ ಡೆಫಿನೆಟ್ಲಿ ಅವ್ರಿಗೆ ಆಗೋ ಅಂಥ ಚಾನ್ಸಸ್ ಇರ್ತದೆ. ಸೊ ನಮ್ಮ ವರ್ಕ್ ಎನ್ವಿರಾನ್ಮೆಂಟು, ಲೈಫ್ ಸ್ಟೈಲು, ನಮ್ಮ ಹ್ಯಾಬಿಟ್ಸು, ನಮ್ಮ ಪರ್ಸ್ನಲ್ ಹೈಜಿನಿಸಿಟಿ, ಆಮೇಲೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಏನಾದರೂ ಸಾಕು, ಸೊ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಒಂದೇನೋ ಒಂದು ಆ್ಯಂಟಿಬಯೋಟಿಕ್ ತೊಗೊಳ್ಳೋದು. ಸೊ ಓವರ್ ದ ಕೌಂಟರ್ ಆ್ಯಂಟಿಬಯೋಟಿಕ್ ಅಬ್ಯೂಸ್ ಅಂತ ಕರಿತೀವಿ. ಸೊ ಈಗ ವೈರಲ್ ನ್ಯೂಮೋನಿಯಾ, ವೈರಲ್ ಇನ್ಫೆಕ್ಷನ್ ಆಗಿರ್ತದೆ, ಒಂದು ಕಾಮನ್ ಕೋಲ್ಡ್ ಅಲರ್ಜಿ ಇರ್ತದೆ, ಹೋಗ್ಬಿಟ್ಟು ಅಜಿಥ್ರೊಮೈಸಿನ್ ತೊಗೊಳ್ಳೋದು ಅಥವಾ ಟ್ಯಾಕ್ಸಿಮೋ ತೊಗೊಳ್ಳೋದು, ಅಮಾಕ್ಸಿಲಿನ್ ತೊಗೊಳ್ಳೋದು. ಸೊ ಈ ಥರ ತೊಗೊಂಡವರು. ಇನ್ನು ಕೆಲವೊಂದು ಮೆಡಿಸಿನ್ ಅಡಿಕ್ಷನ್ ಇರ್ತದೆ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಯಾವುದೋ ಒಂದು ಕಂಪೋಸಿಷನ್ನು, ವೆಲ್ ಬೀಯಿಂಗ್ ಮೆಡಿಸಿನ್ಸ್ ಅಂತ ತೊಗೊಳ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ಸ್ಟಿರಾಯ್ಡ್ ಕಾಂಪೋನೆಂಟ್ ಇರೋ ಚಾನ್ಸ್ ಇರ್ತದೆ. ಸೊ ಅವರಿಗೆ ಗೊತ್ತಿಲ್ಲದೆ ಅವ್ರ ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇಂಥ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ನು ರಿಸ್ಕ್ ಆಗಿರ್ತದೆ ನ್ಯೂಮೋನಿಯಾ ಆಗಲಿಕ್ಕೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿದ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ಗೆ ಬಂದಾಗ ಎಲ್ಲ ರೀತಿಯ ನಿಮೋನಿಯಾಗೆ ಅಥವಾ ಎಲ್ಲರಿಗೂ ಕೂಡ ಆಂಟಿಬಯೋಟಿಕ್ಸನ್ನ ಕೊಡ್ತೀರಾ, ಆರ್ ಪೇಷಂಟ್ ಮೇಲೆ ಡಿಫರ್ ಆಗುತ್ತಾ ಟ್ರೀಟ್ಮೆಂಟ್? ಬೇರೆ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ ಅವೈಲೇಬಲ್ ಇದೆ ಡಾಕ್ಟರ್? ಈಗ ನಮ್ಮದು ಒಂದು ಡಯಾಗ್ನೋಸಿಸ್ಸು ನ್ಯೂಮೋನಿಯಾ ಅಂತ ಕನ್ಫರ್ಮ್ ಆಯಿತು ಅಂದರೆ, ಸೊ ನಾವು ಯಾವ ಆರ್ಗ್ಯಾನಿಸಮ್ ಅಂತ ರೂಲ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವು ಒಂದು ಪೇಷಂಟ್ ಬಂದಾಗ ಅಸೆಸ್ ಮಾಡಿಬಿಟ್ಟು ಓಕೆ ನ್ಯೂಮೋನಿಯಾ ಇದೆ, ಒಂದು ಎಂಪೆರಿಕಲ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂದು ಆ್ಯಂಟಿಬಯೋಟಿಕ್ಕು, ಅವರು ವೈರಲ್ ರಿಸ್ಕ್ ಫ್ಯಾಕ್ಟ್ರ್ ಇತ್ತಂದರೆ ಒಂದು ಆ್ಯಂಟಿವೈರಲ್. ಸೊ ಫಾರ್ ಎಕ್ಸಾಂಪಲ್ ಈಗ H1N1 ನ್ಯೂಮೋನಿಯಾ ಅಂತ ಇದೆ, ಅದಕ್ಕೆ ಒಸೆಲ್ಟಮಿವಿರ್ ಅಂತ ಒಂದು ಆ್ಯಂಟಿವೈರಲ್ ಕೊಡ್ತೀವಿ, ಮತ್ತು ಒಂದು ಬೇಸಿಕ್ ಆ್ಯಂಟಿಬಯೋಟಿಕ್ಕು ಹಾಕ್ಕೊಂಡಿರ್ತೀವಿ. ಓಕೆ, ಸೊ ಅದು ಏನಾದರೂ ನಾವು ಟೆಸ್ಟ್ ಮಾಡಿದಾಗ ಒಂದು ಥ್ರೋಟ್ ಸ್ವ್ಯಾಬ್ ಅಂತ ತೆಗಿತೀವಿ, ಅಥವಾ ಸ್ಪೂಟಮ್ ಕಫನ ಪರೀಕ್ಷೆಗೆ ಒಳಪಡಿಸ್ತೀವಿ, ಅಥವಾ ಒಂದು ಇಮೇಜಿಂಗ್ ಎಕ್ಸ್ರೇ ಮಾಡ್ತೀವಿ, CT ಸ್ಕ್ಯಾನ್ ಮಾಡ್ತೀವಿ. ಸೊ ಅದರಲ್ಲಿ ಇದನ್ನೆಲ್ಲದನ್ನು ಒಟ್ಟುಗೂಡಿಸಿ ಇಲ್ಲಪ್ಪ ಇದು ಬ್ಯಾಕ್ಟೀರಿಯಲ್ ಅಲ್ಲ ಓನ್ಲಿ ವೈರಲ್ ಅಂದಾಗ ಆ್ಯಂಟಿಬಯೋಟಿಕ್ ತೆಗಿಬೇಕಾಗ್ತದೆ. ಸೊ ಟೇಕ್ ಹೋಮ್ ಮೆಸೇಜ್ ಏನಂದರೆ, ನಾವು ಎಲ್ಲರಿಗೂ ಆ್ಯಂಟಿಬಯೋಟಿಕ್ ಬೇಕಂತ ಇಲ್ಲ. ಸೊ ವೈರಲ್ ನ್ಯೂಮೋನಿಯಾ ಮಾತ್ರ ಇತ್ತು ಅಂದರೆ ಆ್ಯಂಟಿವೈರಲ್ ಸಾಕಾಗ್ತದೆ. ಸೊ ಕೆಲವೊಂದು ಕಂಡೀಷನ್ ಇದೆ, ಆಸ್ಪಿರೇಷನ್ ನ್ಯೂಮೋನಿಯಾ ಅಂತ, ಅಂದರೆ ಯಾರಿಗೆ ಕೆಮ್ಮಶಕ್ತಿ ಇರಲ್ವಲ್ಲ ಅವಾಗ ಜೊಲ್ಲುನೇ ಆಸ್ಪಿರೇಟ್ ಮಾಡ್ತಾರೆ. ಸೊ ಇನಿಷಿಯಲಿ ಅವರಿಗೆ ಆ್ಯಂಟಿಬಯೋಟಿಕ್ಕು ಬೇಡ, ಆ್ಯಂಟಿವೈರಲ್ಲು ಬೇಡ. ಕೆಲವೊಂದು ಕಂಡೀಷನ್ ಇದೆ ಫಂಗಲ್ ನ್ಯೂಮೋನಿಯಾ, ಅಂದರೆ ಈಗ ಟ್ರಾನ್ಸ್ಪ್ಲಾಂಟೇಷನ್ ಯಾರಿಗಾಗಿರ್ತದೆ, ಸೊ ಅಥವಾ ಲೈಕ್ ಪೋಸ್ಟ್ ಕೋವಿಡ್ ಲಂಗ್ ಯಾರಿಗೆ ಡೆಸ್ಟ್ರಾಯ್ ಆಗಿ ಅವರಿಗೆ ಫಂಗಲ್ ನ್ಯೂಮೋನಿಯಾ ಆಗ್ಬೋದು, ಆಸ್ಪ್ರಿಜಿಲೋಸಿಸ್ಸು, ನ್ಯೂಮೋಸಿಸ್ಟಿಸ್ಸು, ಏಡ್ಸ್ HIV ಇರೋ ಅಂಥವರಿಗೆ ಫಂಗಲ್ ನ್ಯೂಮೋನಿಯಾ ಆಗ್ಬೋದು. ಅಂಥವರಿಗೆ ನಾವು ಆ್ಯಂಟಿ ಫಂಗಲ್ ಅಂತ ಕೊಡಬೇಕಾಗ್ತದೆ. ಸೊ ಬೇಸಿಕಲಿ ಆ್ಯಂಟಿಬಯೋಟಿಕ್ ಕಾಮನ್ನಾಗಿ ಯೂಸ್ ಮಾಡ್ತೀವಿ, ಯಾಕೆಂದರೆ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಇಸ್ ಬಿಟ್ ಮೋರ್ ಕಾಮನ್. ಸೊ ಅದರಿಂದ ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೀವಿ. ಬಟ್ ವೈರಲ್ ಅಂತ ಐಸೋಲೇಟ್ ಮಾಡಿದ್ರೆ ಆ್ಯಂಟಿಬಯೋಟಿಕ್ ಸ್ಟಾಪ್ ಮಾಡ್ಬೋದು. ಇಲ್ಲ ಫಂಗಲ್ ಆಯ್ತಂದರೆ ಆ್ಯಂಟಿ ಫಂಗಲ್ ಕೊಟ್ಬಿಟ್ಟು ಆ್ಯಂಟಿಬಯೋಟಿಕ್ನ ಸ್ಟಾಪ್ ಮಾಡಬೇಕಾಗ್ತದೆ. ಅದ್ರ ಜೊತೆ ಕೆಲವೊಂದು ನ್ಯೂಮೋನಿಯಾಕ್ಕೆ ಆ್ಯಡ್ ಆನ್ ಅಡ್ಜುವೆಂಟ್ ಥೆರಪಿ ಸ್ಟೆರಾಯ್ಡ್ ಕೊಡಬೇಕಾಗ್ತದೆ. ಈಗ ನಾವು ಕೋವಿಡಲ್ಲೂ ಕೂಡ ಸ್ಟೆರಾಯ್ಡ್ ಕೊಟ್ಟು, ಅದೇ H1N1 ನ್ಯೂಮೋನಿಯಾದಲ್ಲಿ ಸ್ಟೆರಾಯ್ಡ್ ವರ್ಕ್ ಆಗಲ್ಲ. ಸಿವಿಯರ್ ಕಮ್ಯುನಿಟಿ ಅಕ್ವೈರ್ಡ್ ನ್ಯೂಮೋನಿಯಾ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾದಲ್ಲಿ ಸಿವಿಯಾರಿಟಿ ಜಾಸ್ತಿ ಇದ್ದರೆ ನಾವು ಸ್ಟೆರಾಯ್ಡ್ ಕೊಡ್ತೀವಿ. ಸೊ ದಿಸ್ ಇಸ್ ಒನ್ ಅಡ್ಜುವೆಂಟ್ ಥೆರಪಿ. ಅದ್ರ ಜೊತೆ ಆಕ್ಸಿಜನ್ನು, ವೆಂಟಿಲೇಷನ್ನು, ಸೆಪ್ಟಿಕ್ ಶಾಕ್ ಇದ್ದರೆ ಅವರಿಗೆ IV ಫ್ಲೂಯಿಡ್ ಕೊಡಬೇಕು, BP ಸಂಬಂಧಪಟ್ಟಂಥ ಮೆಡಿಸಿನ್ BP ಮೇಂಟೈನ್ ಮಾಡಲಿಕ್ಕೆ ಕೊಡಬೇಕಾಗ್ತದೆ. ಸೊ ಕೆಲವು ಟೈಮು ಏನಾದರೂ ಕಫ ತುಂಬ ಜಾಸ್ತಿ ಇದೆ, ಎಲ್ಲ ಪ್ಲಗ್ ಆಗ್ತಾಯಿದೆ ಒಳಗಡೆ, ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ, ವೆಂಟಿಲೇಟ್ರಲ್ಲಿ ಅಂದರೆ ಬ್ರಾಂಕೋಸ್ಕೋಪಿ ಮಾಡಿಬಿಟ್ಟು ಆ ಕಫ ಸಕ್ಔಟ್ ಮಾಡಿ ಮತ್ತೆ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. ಅಥವಾ ಲಂಗ್ ಸುತ್ತ ಫ್ಲೂಯಿಡ್ ಕಲೆಕ್ಷನ್ ಆಗಿದೆ, ಪ್ಲೂರಲ್ ಎಫ್ಯೂಷನ್ ಅಂದರೆ ಅದನ್ನು ಟ್ಯಾಪ್ ಮಾಡಬೇಕಾಗ್ತದೆ. ಕೆಲವು ಟೈಮು ತುಂಬ ಲಂಗ್ ಸುತ್ತನೇ ಪಸ್ ಕಲೆಕ್ಷನ್ ಆಗಿರ್ತದೆ, ಅವಾಗೊಂದು ಟ್ಯೂಬ್ ಹಾಕಿಬಿಟ್ಟು ಇಂಟರ್ಕಾಸ್ಟಲ್ ಡ್ರೈನ್ ಅಂತೀವಿ, ಅದನ್ನು ಹಾಕಿಬಿಟ್ಟು ಬಿಡಬೇಕಾಗ್ತದೆ. ಸೊ ಆ್ಯಂಟಿಬಯೋಟಿಕ್ಕು, ಆ್ಯಂಟಿವೈರಲ್, ಆ್ಯಂಟಿಫಂಗಲ್ ಜೊತೆ ಈ ಟ್ರೀಟ್ಮೆಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ನಿಮೋನಿಯಾನ ಪ್ರಿವೆಂಟ್ ಮಾಡಲಿಕ್ಕೆ ಇರುವಂತಹ ವ್ಯಾಕ್ಸಿನೇಷನ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಲೈಕ್ ಈ ಫ್ಲೂ ಆರ್ ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಬರುತ್ತೆ, ಅದು ಎಷ್ಟು ಇಂಪಾರ್ಟೆಂಟ್ ಆಗಬಹುದು, ಯಾರು ಯಾವಾಗ ತಗೋಬೇಕಾಗುತ್ತೆ ಡಾಕ್ಟರ್ ಅದನ್ನು? ಈಗ ವ್ಯಾಕ್ಸಿನ್ಸ್ ಏನಾಗ್ತದೆ ಅಂದರೆ, ವರ್ಷದಲ್ಲಿ ಒಂದು ಸ್ಟ್ರೈನ್, ಒಂದು ಸ್ಪೆಸಿಫಿಕ್ ಆರ್ಗ್ಯಾನಿಸಮ್ಮು ಈ ವೇರಿಯಂಟ್ ಇರ್ಬೋದು ಅಂತ ವ್ಯಾಕ್ಸಿನ್ನು ರಿಲೀಸ್ ಮಾಡ್ತಾರೆ ಸೈಂಟಿಸ್ಟ್ ಎಲ್ಲ. ಈಗ ಫ್ಲೂ ಶಾಟ್ಸ್ ಅಂತ ಆಗ್ಬೋದು, ನ್ಯೂಮೋಕಾಕಲ್, ಈ ವೇರಿಯಂಟು ಈ ವರ್ಷದಲ್ಲಿ ಮೋರ್ ಕಾಮನ್ ಇದೆ, ಸೊ ಈ ವ್ಯಾಕ್ಸಿನ್ನು ತೊಗೊಳ್ಳೋದು ಬೆಟರ್ ಅಂತ. ಸೊ ವರ್ಷಕ್ಕೊಂದ್ಸರಿ ಅದು ವ್ಯಾಕ್ಸಿನೇಷನ್ ತೊಗೊಳ್ಳೋದು ಅವಶ್ಯಕತೆ. ಪರ್ಟಿಕ್ಯುಲರ್ಲಿ ಯಾರಂದರೆ ಹೆಲ್ತ್ ಕೇರ್ ವರ್ಕರ್ಸು, ಈಗ ಯಾರು ICUಲಿ ವರ್ಕ್ ಮಾಡ್ತಾರೆ ಅಥವಾ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಸೊ ಅಂಥವ್ರು ಡೈಲಿ ಈ ಥರದ ಪೇಷಂಟ್ಸನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಯಸ್ಸಾಗಿರೋ ಅಂಥವ್ರು, 60 ವರ್ಷದ ಮೇಲೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರೋವಂಥವ್ರು. ಆಮೇಲೆ ಕೆಲವರಿಗೆ ಏನಾಗ್ತದೆ, ಒಂದು ಸ್ಪ್ಲೀನ್ ಅಂತ ನಮ್ಮಲ್ಲಿ ಅಂಗ ಇದೆ, ಲಿವರ್ ಸ್ಪ್ಲೀನ್ ಅಂತೇಳಿ. ಸೊ ಕೆಲವರಿಗೆ ಆ ಸ್ಪ್ಲೀನು ಏನಾದರೂ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು ಅದು ಸ್ಪ್ಲೀನ್ ಒಡೆದೋಗ್ಬಿಟ್ಟು ಆ ಸ್ಪ್ಲೀನ್ ತೆಗೆದಿದ್ದಾರೆ ಅಂದರೆ, ಸ್ಪ್ಲಿನೆಕ್ಟಮಿ ಆಗಿದೆ ಅಂದರೆ, ಅಂಥವರಿಗೆ ಡೆಫಿನೆಟ್ಲಿ ವ್ಯಾಕ್ಸಿನ್ಸ್ ಬೇಕಾಗ್ತದೆ. ಅಥವಾ ಪದೇ ಪದೇ ಅಡ್ಮಿಟ್ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಮೋಕಿಂಗ್ ಇಶ್ಯೂ ಅವರು, ಅಥವಾ ಅಲರ್ಜಿಕ್ ರೆಸ್ಪಾನ್ಸ್ ಇದೆ, ಆಸ್ತಮಾ ಇದೆ, COPD ಕಾಯಿಲೆ ಇದೆ, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇದೆ. ಸೊ ಈ ಥರ ಕಂಡೀಷನ್ ಇದ್ದರೂ ಕೂಡ ಅವರಿಗೂ ವ್ಯಾಕ್ಸಿನೇಷನ್ ಕೊಡೋದು ಅವಶ್ಯಕತೆ ಇದೆ. ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ವ್ಯಾಕ್ಸಿನೇಷನ್ ಕೊಡ್ತೀವಿ. ಸೊ ಬೇಸಿಕಲಿ ಸಸೆಪ್ಟೆಬಲ್ ಪಾಪ್ಯುಲೇಷನ್, ಹೈ ರಿಸ್ಕ್ ಕೆಟಗರಿ ಪಾಪ್ಯುಲೇಷನ್ ಅಂತ ಕೆಟಗರೈಸ್ ಮಾಡಿ, ಸೊ ಈ ನ್ಯೂಮೋಕಾಕಲ್ ಅಥವಾ ಫ್ಲೂ ವ್ಯಾಕ್ಸಿನನ್ನು ನಾವು ವರ್ಷಕ್ಕೊಂದ್ಸರಿ ಕೊಡೋದು ಅವಶ್ಯಕತೆ ಇದೆ. ಡೆಫಿನೆಟ್ಲಿ ಇದು ನಮ್ಮ ಹಾಸ್ಪಿಟಲ್ ಅಡ್ಮಿಷನ್ನು ಸಿವಿಯಾರಿಟಿನ ಕಮ್ಮಿ ಮಾಡ್ತದೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾ ವಿಚಾರವಾಗಿ ಸಾಕಷ್ಟು ಡೀಟೇಲ್ಸನ್ನು ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯೋ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.